ಹಾಯ್ ಸ್ನೇಹಿತರೆ, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ನಾವೀಗಾಗಲೇ ದ್ವಿತೀಯ PUC ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ 16 ವಿಡಿಯೋಗಳನ್ನು ಕಂಪ್ಲೀಟ್ ಮಾಡಿದ್ದು. ಇದು 17ನೇ ವಿಡಿಯೋ ಆಗಿರುತ್ತೆ, ಪಾರ್ಟ್ 17 ವಿಡಿಯೋ. ಸೊ ಹಾಗಾಗಿ ಯಾರೆಲ್ಲ GPSTR, HSTR, ಕ್ರೈಸ್, PU ಕಾಲೇಜ್ ಲೆಕ್ಚರರ್, ಹಾಗೆ PC, PSI, ಹಾಗೆ KSET, ನೆಟ್, KTET, CTET ಈ ರೀತಿ ಬೇರೆ ಬೇರೆ CET ಎಕ್ಸಾಮ್ಗಳಿಗೆ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದೀರಾ. ಎಲ್ರಿಗೂ ಕೂಡ ಈ ಒಂದು ವಿಡಿಯೋಗಳಿಂದ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಹಾಗಾಗಿ ಇವುಗಳನ್ನು ನೀಟಾಗಿ 1 by 1 ಪಾರ್ಟ್ ಬೈ ಪಾರ್ಟ್ ಅಬ್ಸರ್ವ್ ಮಾಡಿ, ವಾಚ್ ಮಾಡಿ ಅಂತ ಹೇಳ್ತಾ, ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ, ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಮಾಡ್ತಕ್ಕಂಥ ಅಪ್ಕಮಿಂಗ್ ವಿಡಿಯೋಸು ನಿಮಗೆ ತುಂಬ ಯೂಸ್ಫುಲ್ ಆಗಿ ಇರುತ್ತೆ, ಆದಷ್ಟು ಬೇಗ ನಿಮಗೆ ತಲುಪುತ್ತೆ ಅಂತ ಹೇಳ್ತಾ, ಹಾಗೆ ವಿಡಿಯೋ ಎಂಡ್ವರೆಗೂ ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಏನಾದರೂ ಅಭಿಪ್ರಾಯಗಳನ್ನು ತಿಳಿಸ್ಬೇಕಂತಂದರೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ತುಂಬ ಉಪಯುಕ್ತವಾಗುತ್ತೆ. ವಿಶೇಷವಾಗಿ ಕ್ರೈಸ್ಗೆ ಸಂಬಂಧಪಟ್ಟಂತೆ ಈ ಒಂದು ನೋಟಿಫಿಕೇಶನ್ ಆಗಿದ್ದು ಎಲ್ರಿಗೂ ತಿಳಿದಿರ್ತಕ್ಕಂಥ ವಿಚಾರ. ಅದರಲ್ಲಿ ಪೇಪರ್ ಫಸ್ಟ್ಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಭಾರತದ ಇತಿಹಾಸ ಮತ್ತು ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಸಿಲೆಬಸ್ನಲ್ಲಿ ಇರೋದ್ರಿಂದ ಈ ಒಂದು ದ್ವಿತೀಯ PUC ಇತಿಹಾಸ ನಿಮಗೆ ಪ್ರಶ್ನೋತ್ತರಗಳ ಒಂದು ಚರ್ಚೆ ತುಂಬ ಯೂಸ್ಫುಲ್ ಆಗುತ್ತೆ. ವಿಡಿಯೋ ಎಂಡ್ವರೆಗೂ ವಾಚ್ ಮಾಡಿ. ಹಾಗೆ ವಿಶೇಷವಾಗಿ ಸೋಷಿಯಲ್ ಸೈನ್ಸನ್ನು ಯಾರೆಲ್ಲ ಬರಿತಾ ಇದ್ದೀರಾ ಅವರಿಗೂ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ ಅಂಥೇಳಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಹಾಗಾದರೆ ನಾವು ಲಾಸ್ಟ್ ಒಂದು ವಿಡಿಯೋದಲ್ಲಿ ಏನು ನೋಡಿದ್ವಿ ಅಂತಂದರೆ, ಅಧ್ಯಾಯ 7.1 ಭಾರತಕ್ಕೆ ಯುರೋಪಿಯನರ ಆಗಮನ ಅಂತೇಳಿ ಆಧುನಿಕ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ವಿಚಾರಗಳನ್ನು ಒಂದಷ್ಟು ಚರ್ಚೆಯನ್ನು ಮಾಡಿದ್ವಿ, ಪ್ರಶ್ನೋತ್ತರಗಳನ್ನು. ಅದರಲ್ಲಿ ಈಗ ಆಲ್ರೆಡಿ 1 ವಾಕ್ಯ, 2 ವಾಕ್ಯ, ಹಾಗೆ ಮತ್ತು 5-6 ವಾಕ್ಯಗಳ ಒಂದು ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಿದ್ವಿ. ಅದರಲ್ಲಿ ಮುಖ್ಯವಾಗಿ ನಾವು ಕರ್ನಾಟಿಕ್ ಯುದ್ಧಗಳನ್ನು ಕೂಡ ಚರ್ಚೆಯನ್ನು ಮಾಡಲಾಗಿತ್ತು ಅಲ್ವಾ. ಆಂಗ್ಲೋ ಫ್ರೆಂಚ್ ಕದನಗಳು ಅಂತಲೂ ಕೂಡ ಇವುಗಳನ್ನು ಕರಿತೀವಿ. ಅದರ ನಂತರದಲ್ಲಿ ನಾವು ಮುಖ್ಯವಾಗಿ ಈ ಒಂದು 3 ಕರ್ನಾಟಕ ಯುದ್ಧಗಳನ್ನು ನಾವು ಗಮನಿಸಿದ್ವಿ. ಹಾಗೆ ಅವುಗಳ ಸಂಬಂಧವಾಗಿ ಏನೆಲ್ಲ ಅಂಶಗಳನ್ನು ಚರ್ಚೆ ಮಾಡಿದ್ವಿ ಅಂತಂದರೆ, ಲಾಸ್ಟ್ ಒಂದು ವಿಡಿಯೋದಲ್ಲಿ ನೀವು ಅದರಲ್ಲಿ ಇನ್ ಡೀಟೇಲ್ ಇದೆ ಡಿಸ್ಕಷನ್ ಮಾಡಿರೋಂಥದ್ದು ಗಮನಿಸ್ಬೋದು ಅಲ್ವಾ. ಮತ್ತು ಯಾವ ಕದನಗಳ ಮುಖಾಂತರ ಆ ಒಂದು ಆಂಗ್ಲೋ ಕರ್ನಾಟಿಕ್ ಅಥವಾ 3ನೇ ಕರ್ನಾಟಕ ಯುದ್ಧ ಅಥವಾ ಆಂಗ್ಲೋ ಫ್ರೆಂಚ್ ಕದನಗಳು ಕೊನೆಗೊಂಡಿದೆ ಅಂತೇಳಿ ಗಮನಿಸ್ಬೋದು. ಹಾಗೆ ನಂತರದಲ್ಲಿ ಪ್ಲಾಸಿ ಕದನ ಮತ್ತು ಅದಕ್ಕೆ ಕಾರಣ ಪರಿಣಾಮಗಳೇನು ಅಂತೇಳಿ ಕೂಡ ಡಿಸ್ಕಷನ್ ಮಾಡಿದ್ದೀವಿ. ಬ್ರಿಟಿಷರು ಭಾರತದಲ್ಲಿ ತಮ್ಮ ಭದ್ರ ಬುನಾದಿಯನ್ನು ಹಾಕ್ಕೊಳ್ಳೋದಕ್ಕೆ ಕಾರಣಕರ್ತವಾಗಿರ್ತಕ್ಕಂಥ ಅಥವಾ ಕಾರಣವಾಗಿರ್ತಕ್ಕಂಥ ಒಂದು ಪ್ರಮುಖ ಕದನ ಯಾವುದು ಅಂತಂದರೆ ಪ್ಲಾಸಿ ಕದನ ಅಲ್ವಾ. ಈ ಒಂದು ಕದನ ಮತ್ತು ಆ ಒಂದು ಪ್ಲಾಸಿ ಕದನ ನಡೀಲಿಕ್ಕೆ ಮುಖ್ಯವಾದಂಥ ಕಾರಣಗಳೇನು, ಅದರಿಂದ ಆಗಿರ್ತಕ್ಕಂಥ ಪರಿಣಾಮಗಳೇನು ಅಂತೇಳಿ ಗಮನಿಸಿದ್ವಿ. ಅದರ ನೆಕ್ಸ್ಟಲ್ಲಿ ನಾವು ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯನ್ನು ಕುರಿತಾಗಿ ಕೂಡ ಚರ್ಚೆಯನ್ನು ಮಾಡಲಾಗಿದೆ. ಈ ಎಲ್ಲ ಅಂಶಗಳ ನಂತರದಲ್ಲಿ ನಾವು ನೆಕ್ಸ್ಟ್ ನೋಡಿ, ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಇದೆ. ಏನಂತಂದರೆ, ಬ್ರಿಟಿಷರೊಂದಿಗೆ ಟಿಪ್ಪುವಿನ ಒಂದು ಹೋರಾಟದಲ್ಲಿ ಆಂಗ್ಲೋ ಮೈಸೂರು ಯುದ್ಧಗಳು ಯಾವ ರೀತಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಅಂತೇಳಿ ನಾವು ಈ ಒಂದು ವಿಡಿಯೋ 17 ಅಥವಾ ಪಾರ್ಟ್ 17 ವಿಡಿಯೋದಲ್ಲಿ ಒಂದಷ್ಟು ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟು ವಿಚಾರಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಈ ಒಂದು ಆಂಗ್ಲೋ ಮೈಸೂರು ಯುದ್ಧಗಳು ನಡೀಲಿಕ್ಕೆ ಮುಖ್ಯವಾದಂಥ ಪ್ರಮುಖ ಕಾರಣ ಏನಪ್ಪ ಅಂತಂದರೆ ಟಿಪ್ಪು ಅಲ್ವಾ. ಟಿಪ್ಪು ಮತ್ತು ಬ್ರಿಟಿಷ್ ನಡುವೆ ಆಗಿರ್ತಕ್ಕಂಥ ಈ ಒಂದು ಕದನಗಳು, ಟಿಪ್ಪು ಮತ್ತು ಬ್ರಿಟಿಷರೊಂದಿಗಿನ ಒಂದು ಹೋರಾಟ ಯಾವ ರೀತಿ ಇತ್ತು ಅಂತೇಳಿ ಈ ಅಂಶಗಳ ಮುಖಾಂತರ ನಾವು ಗಮನಿಸ್ತಾ ಹೋಗೋಣ. ಮುಖ್ಯವಾದಂಥ ಕಾರಣಗಳು ಏನಿದೆ, ಅದರಿಂದ ಆಗಿರ್ತಕ್ಕಂಥ ಪರಿಣಾಮಗಳೇನು ಅಲ್ವಾ. ಟಿಪ್ಪು ಮತ್ತು ಬ್ರಿಟಿಷರ ನಡುವೆ ಯಾವ್ಯಾವ ಒಂದು ಒಪ್ಪಂದಗಳ ಮುಖಾಂತರ ಈ ಒಂದು ಕದನಗಳನ್ನು ಅಂತ್ಯಗೊಳಿಸಲಾಗುತ್ತೆ ಅಂತಕ್ಕಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಹಾಗಾದರೆ ಸ್ನೇಹಿತರೆ, ಬ್ರಿಟಿಷರು ದಕ್ಷಿಣ ಭಾರತದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಣೆಗೆ ಮುಂದಾಗ್ತಾರೆ. ಅದರ ಜೊತೆಗೆ ಅದರಲ್ಲೂ ವಿಶೇಷವಾಗಿ ಈ ಒಂದು
ಮೈಸೂರು ರಾಜ್ಯದ ಸರ್ವಾಧಿಕಾರಿಗಳಾಗಿರ್ತಕ್ಕಂತಹ ಯಾರು ಸರ್ವಾಧಿಕಾರಿಯಾಗಿದ್ದು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನರ ವಿಸ್ತರಣಾ ನೀತಿಯನ್ನು ಅವರು ಏನು ಮಾಡ್ತಾರೆ, ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಸೊ ಅವರ ಒಂದು ಬೆಳವಣಿಗೆಯನ್ನು ಬ್ರಿಟಿಷರು ಏನು ಮಾಡ್ತಾರೆ, ಸಹಿಸೋದಿಲ್ಲ. ಸೊ ಹಾಗಾಗಿ ಅವರ ವಿರುದ್ಧ ಹೋರಾಟವನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಇದರಿಂದ ಆಗಿರ್ತಕ್ಕಂಥ ಬ್ರಿಟಿಷ್ ಮತ್ತು ಹೈದರಾಲಿ ಹಾಗೂ ಟಿಪ್ಪು ಸುಲ್ತಾನರ ನಡುವೆ ಆಗಿರ್ತಕ್ಕಂಥ ಕದನಗಳನ್ನು ನಾವು 4 ಆಂಗ್ಲೋ ಮೈಸೂರು ಕದನಗಳು ಅಂಥೇಳಿ ಮುಖ್ಯವಾಗಿ 4 ಘಟ್ಟಗಳಲ್ಲಿ ಗಮನಿಸ್ತೀವಿ. ಕ್ರಿಸ್ತ ಶಕ 1746ರಿಂದ ಕ್ರಿಸ್ತ ಶಕ 1799ರವರೆಗೆ. ಎಷ್ಟರಿಂದ? ಕ್ರಿಸ್ತ ಶಕ 1746ರಿಂದ ಕ್ರಿಸ್ತ ಶಕ 1799ರವರೆಗೆ ಈ ಆಂಗ್ಲೋ ಮೈಸೂರು ಕದನಗಳು ಜರುಗುತ್ತೆ. ಯಾರ್ಯಾರ ನಡುವೆ ಅಂತಂದರೆ ಬ್ರಿಟಿಷರು, ಟಿಪ್ಪು ಸುಲ್ತಾನ್, ಅನಂತರ ಹೈದರಾಲಿ, ಅನಂತರ ಟಿಪ್ಪು ಸುಲ್ತಾನ್ ನಡುವೆ ಈ ಒಂದು ಕದನಗಳು ಜರುಗುತ್ತೆ. ಹಾಗಾಗಿ ಒಂದೊಂದೇ ಕದನಗಳನ್ನು ಮುಖ್ಯವಾಗಿ ಇಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಬನ್ನಿ. ಮೊದಲನೇ ಆಂಗ್ಲೋ ಮೈಸೂರು ಕದನ. ಮೊದಲನೇ ಆಂಗ್ಲೋ ಮೈಸೂರು ಕದನ 1767ರಿಂದ 1769ರವರೆಗೆ. ಇಲ್ಲಿ ಬ್ರಿಟಿಷರು ಹೈದರಾಲಿಯ ಏಳಿಗೆಯನ್ನು ಸಹಿಸದೆ ಮರಾಠರು ಮತ್ತು ಹೈದರಾಬಾದಿನ ನಿಜಾಮನ ಸಹಾಯವನ್ನು ಪಡ್ಕೊಂಡು ಹೈದರಾಲಿ ವಿರುದ್ಧ ಏನು ಮಾಡ್ತಾರೆ, ಯುದ್ಧವನ್ನು ಆರಂಭ ಮಾಡ್ತಾರೆ. ಯಾರ ಒಂದು ಏಳಿಗೆಯನ್ನು ಸಹಿಸದೆ, ಆ ಒಂದು ಹೈದರಾಲಿಯ ಏಳಿಗೆಯನ್ನು ಸಹಿಸದೆ ಬ್ರಿಟಿಷರು ಏನು ಮಾಡ್ತಾರೆ, ಮರಾಠರು ಮತ್ತು ಹೈದರಾಬಾದಿನ ನಿಜಾಮನ ಒಂದು ಸಹಾಯವನ್ನು ಪಡ್ಕೊಂಡು ಹೈದರಾಲಿ ವಿರುದ್ಧ ಯುದ್ಧವನ್ನು ಪ್ರಾರಂಭಿಸ್ತಾರೆ. ಸೊ ಅದರಿಂದ ಏನಾಗುತ್ತೆ ಅಂತಂದರೆ, ಹೈದರಾಲಿಯು ಮರಾಠರು ಮತ್ತು ಹೈದರಾಬಾದ್ನ ನಿಜಾಮನನ್ನು ತಟಸ್ಥಗೊಳಿಸ್ತಾನೆ. ತನ್ನ ಒಂದು ನೀತಿಗಳಿಂದ ಏನು ಮಾಡ್ತಾನೆ, ತನ್ನ ಒಂದು ನೀತಿಗಳಿಂದ ಆತ ಏನು ಮಾಡ್ತಾನೆ, ಅವರನ್ನು ಯುದ್ಧಕ್ಕೆ ಬರದಂತೆ ತಟಸ್ಥಗೊಳಿಸ್ತಾನೆ. ಆಗ ಏನಾಗುತ್ತೆ ಅಂತಂದರೆ, ಏಕಾಂಗಿಯಾಗಿ ಬ್ರಿಟಿಷರು ಹೋರಾಟವನ್ನು ಮಾಡಬೇಕಾಗುತ್ತೆ. ಸೊ ಆ ಸಂದರ್ಭದಲ್ಲಿ ಯುದ್ಧದಲ್ಲಿ ಬ್ರಿಟಿಷರು ಸಂಪೂರ್ಣವಾಗಿ ಸೋತು ಹೋಗ್ತಾರೆ. ಕೊನೆಗೆ 1769ರಲ್ಲಿ ಮದ್ರಾಸ್ ಶಾಂತಿ ಒಪ್ಪಂದದ ಮುಖಾಂತರ, ಇಲ್ಲಿ 1769ರಲ್ಲಿ ಮದ್ರಾಸ್ ಶಾಂತಿ ಒಪ್ಪಂದದ ಮುಖಾಂತರ ಈ ಒಂದು ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ 1769ರಲ್ಲಿ ಅಂತ್ಯಗೊಳ್ಳುತ್ತದೆ. ನೆಕ್ಸ್ಟು ಎರಡನೇ ಆಂಗ್ಲೋ ಮೈಸೂರು ಕದನ ಯಾರ್ಯಾರ ನಡುವೆ ನಡೆಯುತ್ತೆ? ಆ್ಯಸ್ ಯೂಶುವಲ್ ಹೈದರಾಲಿ ಮತ್ತು ಬ್ರಿಟಿಷ್ ನಡುವೆ ಜರುಗುತ್ತೆ. ಅನಂತರ ಟಿಪ್ಪು ಇಲ್ಲಿ ಎಂಟರ್ ಆಗ್ತಾನೆ. ಸೊ ಇಲ್ಲಿ 1780ರಿಂದ 84ರ ನಡುವೆ ಈ ಒಂದು ಕದನ ಜರುಗುತ್ತೆ. ಯಾವುದು? ಎರಡನೇ ಆಂಗ್ಲೋ ಮೈಸೂರು ಕದನ. ಇಲ್ಲಿ ಹಲವಾರು ಕಾರಣಗಳಿಂದ ಏನಾಗುತ್ತೆ ಅಂತಂದರೆ, 1780ರಲ್ಲಿ ಬ್ರಿಟಿಷರ ವಿರುದ್ಧ ಯುದ್ಧವನ್ನು ಹೈದರಾಲಿ ಸಾರ್ತಾನೆ. ಇಷ್ಟರಲ್ಲಿ ಅಂತಂದರೆ 1780ರಲ್ಲಿ. ಆದರೆ ಬ್ರಿಟಿಷರ ಸರ್ ಹೈಕೋರ್ಟು ಹೈದರಾಲಿಯನ್ನು ಪೋರ್ಟಿನೋವಾ ಕದನದಲ್ಲಿ ಸೋಲಿಸಿದ. ಈ ಮಧ್ಯೆ ಏನಾಗುತ್ತೆ ಅಂದರೆ, ಅವನಿಗೆ ಒಂದು ಕಾಯಿಲೆ ಬರುತ್ತೆ, ಬೆನ್ನುಪಣಿ ಕಾಯಿಲೆ ಅಂತೇಳಿ. ಸೊ ಇದರಿಂದಾಗಿ ಹೈದರಾಲಿ ಮರಣ ಹೊಂದುತ್ತಾನೆ. ಹಾಗಾಗಿ ಯುದ್ಧವನ್ನು ಕಂಟಿನ್ಯೂ ಮಾಡಿದಂಥವ್ರು ಯಾರು ಅಂತಂದರೆ ಅವನ ಮಗ ಟಿಪ್ಪು ಸುಲ್ತಾನ್ ಎರಡನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಬ್ರಿಟಿಷರೊಂದಿಗೆ ಕಂಟಿನ್ಯೂ ಮಾಡ್ತಾನೆ. ಇಲ್ಲಿ ಕೊನೆಗೆ ಏನಾಗುತ್ತೆ ಅಂತಂದರೆ ಆಂಗ್ಲೋ ಮೈಸೂರು ಕದನ ಜರುಗುತ್ತೆ. ಆಂಗ್ಲೋ ಮೈಸೂರು ಕದನ ಮಂಗಳೂರು ಒಪ್ಪಂದ ಜರುಗುತ್ತೆ. ಇಲ್ಲಿ ಟಿಪ್ಪು ಸುಲ್ತಾನ್ ಯುದ್ಧದಲ್ಲಿ ಎರಡನೇ ಬಾರಿ ಏನು ಮಾಡ್ತಾನೆ, ಮೊದಲನೆಯದಾಗಿ ಹೈದರಾಲಿ ಮರಣವನ್ನು ಅಪ್ಪಿದ ನಂತರದಲ್ಲಿ ಟಿಪ್ಪು ಸುಲ್ತಾನ್ ಯುದ್ಧವನ್ನು, ಎರಡನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಕಂಟಿನ್ಯೂ ಮಾಡ್ತಾನೆ. ಸೊ ಹಾಗಾಗಿ 1784ರಲ್ಲಿ ಕೊನೆಗೆ ಮಂಗಳೂರು ಒಪ್ಪಂದವನ್ನು ಮಾಡಿಕೊಳ್ಳೋದ್ರ ಮುಖಾಂತರ ಏನಾಗುತ್ತೆ, ಎರಡನೇ ಆಂಗ್ಲೋ ಮೈಸೂರು ಕದನ ಕೊನೆಗೊಳ್ತದೆ. ಅನಂತರದಲ್ಲಿ ನೋಡಿ ಮೂರನೇ ಆಂಗ್ಲೋ ಮೈಸೂರು ಯುದ್ಧ. ಇಲ್ಲಿ ನಾನು ಡೀಟೇಲ್ಡ್ ಆಗಿ ಹೇಳ್ತಾ ಇಲ್ಲ, ಬಿಕಾಸ್ ಇಲ್ಲಿ ಟೈಮು ಸ್ಪೆಂಡ್ ಆಗುತ್ತೆ. ಒಂದು ನಮಗೆ CETಗೆ ಬೇಕಾಗಿರ್ತಕ್ಕಂಥ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಇಲ್ಲಿ ಆಂಗ್ಲೋ ಮರಾಠ ಯುದ್ಧಗಳಲ್ಲಿ ನಡೆದಿರ್ತಕ್ಕಂಥ 4 ಕದನಗಳು ಯಾವ್ಯಾವುದು ಅಲ್ವಾ, 4 ಕದನಗಳು ಎಷ್ಟರಲ್ಲಿ ಜರುಗುತ್ತೆ ಮತ್ತು ಯಾವ ಒಪ್ಪಂದಗಳ ಮುಖಾಂತರ ಜರುಗುತ್ತೆ, ಕೊನೆಗೊಳ್ಳುತ್ತದೆ ಅಂತಕ್ಕಂಥ ವಿಚಾರಗಳು ತುಂಬ ಇಂಪಾರ್ಟೆಂಟು. ಮತ್ತು ಯಾರ ಮಧ್ಯದಲ್ಲಿ ಜರುಗುತ್ತೆ ಅನ್ನೋದೇ ಮುಖ್ಯವಾಗಿರ್ತಕ್ಕಂಥ ಅಂಶ. ಮತ್ತು ಬ್ರಿಟಿಷ್ ಅಧಿಕಾರಿ ಯಾರಿರ್ತಾರೆ ಆ ಸಂದರ್ಭದಲ್ಲಿ, ಅವುಗಳನ್ನು ಕೂಡ ನಾವಿಲ್ಲಿ ಮೇಯ್ನ್ ಇಂಪಾರ್ಟೆಂಟಾಗಿ ಗಮನಿಸಬೇಕಾಗತ್ತೆ. ಸೊ ಹಾಗಾಗಿ ನಾನು ಡೀಟೇಲ್ಡಾಗಿ ಹೇಳೋದಕ್ಕಿಂತ ಎಷ್ಟು ಬೇಕಾ ಪರೀಕ್ಷೆಗೆ ಅಷ್ಟನ್ನು ಮಾತ್ರ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ. ಸೊ ಇಲ್ಲಿಗೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಮಂಗಳೂರು ಒಪ್ಪಂದದೊಂದಿಗೆ 1784ರಲ್ಲಿ ಇಲ್ಲಿ ಕೊನೆಗೊಳ್ತದೆ. ನೆಕ್ಸ್ಟ್ ನೋಡೋಣ,
ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಅಲ್ವಾ. ಮೂರನೇ ಆಂಗ್ಲೋ ಮೈಸೂರು ಯುದ್ಧ 1790ರಿಂದ 1792ರ ನಡುವೆ ಈ ಒಂದು ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಜರುಗುತ್ತೆ. ಇಲ್ಲಿ ಬ್ರಿಟಿಷರು ಟಿಪ್ಪುವನ್ನು ಸದೆ ಬಡಿಯೋದಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದರೆ ಮರಾಠರು ಮತ್ತು ಹೈದರಾಬಾದ್ ನಿಜಾಮನನ್ನು ಸಹಾಯ ಪಡ್ಕೊಳ್ತಾರೆ. ಇವರ ಒಂದು ಸಹಾಯವನ್ನು ಪಡೆದು ಯುದ್ಧವನ್ನು ಟಿಪ್ಪುವಿನ ವಿರುದ್ಧ ಬ್ರಿಟಿಷರು ಆರಂಭ ಮಾಡ್ತಾರೆ. ಸೊ ಈ ಟಿಪ್ಪು ಏನು ಮಾಡ್ತಾನೆ, ಇಲ್ಲಿ ಏಕಾಂಗಿಯಾಗಿ ಹೋರಾಡಿ ಸೋಲನ್ನಪ್ತಾನೆ. 1792ರಲ್ಲಿ ಶ್ರೀರಂಗಪಟ್ಟಣ ಒಪ್ಪಂದದೊಂದಿಗೆ ಈ ಒಂದು ಮೂರನೇ ಆಂಗ್ಲೋ ಮೈಸೂರು ಕದನ ಕೊನೆಗೊಳ್ತದೆ. ಈ ಒಂದು ಶ್ರೀರಂಗಪಟ್ಟಣದ ಒಪ್ಪಂದದ ಅನ್ವಯ ಟಿಪ್ಪು ಬ್ರಿಟಿಷ್ಗೆ ತನ್ನ ಅರ್ಧ ರಾಜ್ಯವನ್ನು ಬಿಟ್ಟು ಕೊಡಬೇಕಾಗುತ್ತೆ. ಅದರ ಜೊತೆಯಲ್ಲಿ ಯುದ್ಧ ಪರಿಹಾರವಾಗಿ 330 ಲಕ್ಷ ರೂಪಾಯಿಗಳನ್ನು ಯುದ್ಧ ನಷ್ಟ ಪರಿಹಾರವಾಗಿ ಅವರಿಗೆ ಬ್ರಿಟಿಷರಿಗೆ ನೀಡಬೇಕಾಗಿರುತ್ತೆ. ಅದ್ರ ಜೊತೆಗೆ ಈ ಹಣವನ್ನು ಕೊಡುವ ತನಕನೂ ತನ್ನ ಇಬ್ಬರು ಮಕ್ಕಳುಗಳನ್ನು ಒತ್ತೆಯಾಳುಗಳಾಗಿ ಬ್ರಿಟಿಷರಲ್ಲಿ ಇಡಬೇಕಾಗುತ್ತೆ. ಸೊ ಈ ಒಂದು ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ಪ್ರಮುಖ ಒಪ್ಪಂದದ ಕರಾರುಗಳಾಗಿರುತ್ತೆ ಇದು. ಇಲ್ಲಿಗೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಅಂತ್ಯಗೊಳ್ಳುತ್ತದೆ. ನಾಲ್ಕನೇದು ಮತ್ತು ಕೊನೆಯದಾಗಿರ್ತಕ್ಕಂಥ ಈ ಒಂದು ಒಪ್ಪಂದ ಯಾವುದು ಅಂತಂದರೆ 4ನೇ ಆಂಗ್ಲೋ ಮೈಸೂರು ಕದನ. ಎಷ್ಟರಲ್ಲಿ ಜರುಗುತ್ತೆ? 1799ರಲ್ಲಿ 4ನೇ ಆಂಗ್ಲೋ ಮೈಸೂರು ಯುದ್ಧ ಜರುಗುತ್ತೆ. ಇಲ್ಲಿ ಬ್ರಿಟಿಷರಿಂದ ಸೋಲನ್ನು ಕಂಡಂಥ ಟಿಪ್ಪು ಸುಲ್ತಾನ್ರಿಗೆ ಏನಾಗುತ್ತೆ, ಇಲ್ಲಿ ತುಂಬ ಅವಮಾನ ಆಗುತ್ತೆ. ಜೊತೆಗೆ ಬ್ರಿಟಿಷರು ಟಿಪ್ಪುವನ್ನು ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕುವಂತೆ ಕೂಡ ಒತ್ತಾಯಿಸ್ತಾರೆ. ಸೊ ಇದನ್ನು ನಿರಾಕರಿಸಿದಂಥ ಟಿಪ್ಪು ಮತ್ತೊಮ್ಮೆ ಏಕಾಂಗಿಯಾಗಿ ಬ್ರಿಟಿಷರ ವಿರುದ್ಧ ಯುದ್ಧವನ್ನು ಆರಂಭ ಮಾಡ್ತಾನೆ. ಆ ಯುದ್ಧನೇ 4ನೇ ಆಂಗ್ಲೋ ಮೈಸೂರು ಯುದ್ಧ. ಆದರೆ ಇಲ್ಲಿ ಪಟ್ಟಣ ಯುದ್ಧದಲ್ಲಿ ಸೋತಂಥ ವೀರ ಮರಣವನ್ನು ಒಪ್ತಾನೆ. ಯಾರು ವೀರ ಮರಣವನ್ನು ಅಪ್ಪಿದಂಥ ಧೀರ ಅಂತಂದರೆ ಈ ಒಂದು ಟಿಪ್ಪು ಸುಲ್ತಾನ್ ಅಲ್ವಾ. ಅಂದರೆ ಇಲ್ಲೇನಾಗುತ್ತೆ, ಏಕಾಂಗಿಯಾಗಿ ಹೋರಾಟವನ್ನು ಮಾಡ್ತಾನೆ ಟಿಪ್ಪು ಈ ಒಂದು ಯುದ್ಧದಲ್ಲಿ ಸಾವನ್ನು ಅಪ್ತಾನೆ. 1799ರಲ್ಲಿ ಇಲ್ಲೇನಾಗುತ್ತೆ, ಮೈಸೂರಿನ ವಿಧವೆ ರಾಣಿ ಲಕ್ಷ್ಮಮ್ಮಣ್ಣಿ 2ನೇ ಶ್ರೀರಂಗಪಟ್ಟಣದ ಒಪ್ಪಂದದ ಪ್ರಕಾರ ಏನು ಮಾಡ್ತಾರೆ, ಈ ಒಂದು ಬ್ರಿಟಿಷರಿಗೆ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿಯನ್ನು ಹಾಕಿ ಟಿಪ್ಪು ಸುಲ್ತಾನನ ಆಳ್ವಿಕೆಯನ್ನು ಕೊನೆಗೊಳಿಸ್ತಾರೆ. ಇಲ್ಲಿ ಟಿಪ್ಪು ಮೈಸೂರು ಹುಲಿ ಅಂತೇಳಿ ಪ್ರಸಿದ್ಧಿಯನ್ನು ಪಡ್ಕೊಳ್ತಾನೆ. ಇದು ಬ್ರಿಟಿಷರಿಂದನೇ ಮೆಚ್ಚುಗೆಯನ್ನು ಪಡ್ತಿರ್ತಕ್ಕಂಥ ಮೈಸೂರು ಹುಲಿ ಎಂಬಂಥ ಒಂದು ಬಿರುದನ್ನು ಟಿಪ್ಪುವಿಗೆ ನೀಡಲಾಗ್ತದೆ. ಸೊ ಇದಿಷ್ಟು 4ನೇ ಆಂಗ್ಲೋ ಮೈಸೂರು ಯುದ್ಧ ಅಂತೇಳಿ ನಾವು ಗಮನಿಸ್ಬೋದಾಗಿದೆ. ಹಾಗೆ ಸ್ನೇಹಿತರೆ, ಇದಿಷ್ಟು ಪ್ರಮುಖವಾಗಿ 7.1ನಲ್ಲಿ ಆಧುನಿಕ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಯುರೋಪಿಯನ್ನರ ಆಗಮನ, ಯಾವ ರೀತಿ ಯುರೋಪಿಯನ್ನರು ಭಾರತಕ್ಕೆ ಬಂದರು, ಹಾಗೆ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದಿರತಕ್ಕಂತಹ ಬ್ರಿಟಿಷರು ಯಾವ ರೀತಿ ತನ್ನ ಒಂದು ಭದ್ರವಾದ ನೆಲೆಯನ್ನು ಇಲ್ಲಿ ಊರ್ಲಿಕ್ಕೆ ಸತತ ಪ್ರಯತ್ನಗಳನ್ನು ಮಾಡೋ ಮುಖಾಂತರ ಭಾರತದಲ್ಲಿ ತಮ್ಮ ಒಂದು ನೆಲೆಯನ್ನು ಕಂಡುಕೊಂಡ್ರು. ಹಾಗೆ ತಾವು ಉಳ್ಕೊಳ್ಳೋದಕ್ಕೋಸ್ಕರ ಯುರೋಪಿಯನ್ನರ ಜೊತೆಯಲ್ಲೇ ಯಾವ ರೀತಿ ಸೆಣಸಾಡಿದರು, ಯಾವ ರೀತಿ ಕದನಗಳನ್ನು ಮಾಡಿದರು ಅಲ್ವಾ ಅಂತಕ್ಕಂಥ ವಿಚಾರಗಳನ್ನು ಸಂಬಂಧಪಟ್ಟಂತೆ ನಾವು ಗಮನಿಸಿದ್ವಿ. ಅಷ್ಟೇ ಅಲ್ಲ, ಹೈದರಾಲಿ ಮತ್ತು ಟಿಪ್ಪುವಿನೊಂದಿಗೂ ಕೂಡ ಇಲ್ಲಿ ಯುದ್ಧವನ್ನು ನಾವು ಗಮನಿಸ್ತೀವಿ. ಈ ಯುದ್ಧಗಳು ಮುಖ್ಯವಾಗಿ 4 ಕದನಗಳ ಮುಖಾಂತರ ಜರುಗುತ್ತೆ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ 1767ರಿಂದ 1769ರ ಮಧ್ಯದಲ್ಲಿ ಜರುಗುತ್ತೆ. ಈ ಒಂದು ಯುದ್ಧ ಮದ್ರಾಸ್ ಶಾಂತಿ ಒಪ್ಪಂದದೊಂದಿಗೆ 1769ರಲ್ಲಿ ಕೊನೆಗೊಳ್ತದೆ ಅಂತೇಳಿ ನಾವು ಗಮನಿಸ್ಬೋದು. ಹಾಗೆ 2ನೇ ಆಂಗ್ಲೋ ಮೈಸೂರು ಯುದ್ಧ, ಈ ಒಂದು 2ನೇ ಆಂಗ್ಲೋ ಮೈಸೂರು ಯುದ್ಧ 1780ರಿಂದ 84ರ ಮಧ್ಯದಲ್ಲಿ ಜರುಗುತ್ತೆ. ಈ ಒಂದು ಯುದ್ಧನೂ ಕೂಡ ಮಂಗಳೂರು ಒಪ್ಪಂದದೊಂದಿಗೆ ಕೊನೆಗೊಳ್ತದೆ. ನೆಕ್ಸ್ಟ್ 3ನೇ ಆಂಗ್ಲೋ ಮೈಸೂರು ಯುದ್ಧ. ಈ ಒಂದು 3ನೇ ಆಂಗ್ಲೋ ಮೈಸೂರು ಕದನ ಮುಖ್ಯವಾಗಿ ನೋಡಿ 1790ರಿಂದ 92ರ ಮಧ್ಯದಲ್ಲಿ ಜರುಗುತ್ತೆ. 1792ರಲ್ಲಿ ಶ್ರೀರಂಗಪಟ್ಟಣ ಒಪ್ಪಂದದೊಂದಿಗೆ ಈ ಒಂದು ಯುದ್ಧ
ಕೊನೆಗೊಳ್ತದೆ. ನೆಕ್ಸ್ಟ್ 4ನೇ ಆಂಗ್ಲೋ ಮೈಸೂರು ಯುದ್ಧ. ಈ ಒಂದು 4ನೇ ಆಂಗ್ಲೋ ಮೈಸೂರು ಯುದ್ಧವು ಕೂಡ 1799ರಲ್ಲಿ ಜರುಗುತ್ತೆ. ಈ ಒಂದು ಕದನ ಸಂಪೂರ್ಣವಾಗಿ ಟಿಪ್ಪುವನ್ನ ಮರಣವನ್ನ ಅಪ್ಪುವರೆಗೂ ಮುಂದುವರಿತದೆ. ಈ ಕದನದಲ್ಲಿ ಸಂಪೂರ್ಣವಾಗಿ ಹೋರಾಟವನ್ನು ಮಾಡ್ತಾನೆ ಟಿಪ್ಪು. ಏನು ಮಾಡ್ತಾನೆ? ವೀರ ಮರಣವನ್ನ ಅಪ್ತಾನೆ. ಟಿಪ್ಪುವಿಗೆ ಮುಖ್ಯವಾಗಿ ಇಲ್ಲಿ ಮೈಸೂರು ಹುಲಿ ಎಂಬಂತ ಒಂದು ಬಿರುದನ್ನ ನೀಡಲಾಗುತ್ತೆ, ಅಥವಾ ಹೆಸರುವಾಸಿ ಆಗ್ತಾನೆ ಅಂತೇಳಿ ನಾವು ಗಮನಿಸ್ತೀವಿ. ತನ್ನ ಒಂದು ರಾಜಧಾನಿ ಶ್ರೀರಂಗಪಟ್ಟಣವನ್ನ ಹೋರಾಟ ಮಾಡುತ್ತಲೇ ಟಿಪ್ಪು ಏನು ಮಾಡ್ತಾನೆ? ಇಲ್ಲಿ ಮರಣವಂತಾನೆ. ಕೊನೆಯಲ್ಲಿ ಟಿಪ್ಪು ಮರಣದ ನಂತರ ಏನಾಗುತ್ತೆ? ರಾಜ್ಯವನ್ನ ಟಿಪ್ಪುವಿನ ಮರಣದ ನಂತರ ಬ್ರಿಟಿಷರು, ಹಾಗೆ ಮರಾಠರು ಅಲ್ವಾ, ಮತ್ತು ನಿಜಾಮರು, ಬ್ರಿಟಿಷರು, ಮರಾಠರು ಮತ್ತು ನಿಜಾಮರೊಂದಿಗೆ ಏನಾಗುತ್ತೆ? ಇಲ್ಲಿ ಅವನ ಒಂದು ಸಾಮ್ರಾಜ್ಯ ಹಂಚಿಕೆ ಆಗುತ್ತೆ. ರಿಮೈನಿಂಗ್ ಉಳಿದಂಥ ಒಂದು ಭಾಗವನ್ನು 4 ಭಾಗ ಮಾಡ್ತಾರೆ. ಅದರಲ್ಲಿ ರಿಮೈನಿಂಗ್ ಒಂದು ಭಾಗ ಉಳಿಯುತ್ತೆ. ಅದನ್ನು ಒಂದು ಭಾಗವನ್ನು